ಮಹದಾಯಿ ಕಳಸಾ ಕಿಚ್ಚು ಮೊಳಗಿ 3 ವರ್ಷ ಕಳೆದು ಇಂದು 4ನೇ ವರ್ಷಕ್ಕೆ ಕಾಲಿಟ್ಟಿದೆ. ಆದರೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ನಡೆ ಮಾತ್ರ ಹಾಗೆ ಇದೆ. ಹೀಗಾಗಿ ಉತ್ತರ ಕರ್ನಾಟಕ ಭಾಗದ ರೈತರ ಸಿಟ್ಟು ಇನ್ನಷ್ಟು ನೆತ್ತಿಗೇರಿದೆ. 4-5 ಸಾವಿರ ಮಂದಿ ಇಂದು ದಯಾಮರಣಕ್ಕೆ ಅರ್ಜಿ ಹಾಕಲಿದ್ದಾರೆ. ಮಹದಾಯಿ ಕಿಚ್ಚಿಗೆ ಭರ್ತಿ 3 ವರ್ಷ ತುಂಬಿ ಇವತ್ತು 4ನೇ ವರ್ಷಕ್ಕೆ ಬಿದ್ದಿದೆ. ಎಷ್ಟೇ ಹೋರಾಟ ಮಾಡಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಬಾಗ್ಲು ತಟ್ಟಿದ್ರೂ ಎಲ್ಲಾ ಜನಪ್ರತಿನಿಧಿಗಳು ಜಾಣ ಕಿವುಡ್ರಂತೆ ಆಡ್ತಾರೆ. ಹೀಗಾಗಿ ಉತ್ತರ ಕರ್ನಾಟಕ ಭಾಗದ ರೈತರ ಹೋರಾಟಕ್ಕೆ ಜಯ ಸಿಗೋ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ. ಕಾವೇರಿ ವಿಚಾರಕ್ಕೆ ಬಂದ್ರೆ ದೇವೇಗೌಡರು ಮಧ್ಯರಾತ್ರಿಯೂ ಎದ್ದು ಕೂಡ್ತಾರೆ. ಆದ್ರೆ ಮಹದಾಯಿ ವಿಚಾರದಲ್ಲಿ ಯಾಕೆ ನಿಷ್ಕಾಳಜಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಹೋರಾಟಗಾರರು. ಅಲ್ಲದೆ 4-5 ಸಾವಿರ ಮಂದಿ ಇವತ್ತು ದಯಾಮರಣಕ್ಕೆ ಅರ್ಜಿಯನ್ನ ಸಲ್ಲಿಸಲಿದ್ದಾರೆ. ಇದು ಕೇವಲ 3 ವರ್ಷದ ಹೋರಾಟ ಅಲ್ಲ, 3 ದಶಕಗಳ ಹೋರಾಟ. ಸುಮಾರು 30 ವರ್ಷಗಳಕ್ಕಿಂತ ಹೆಚ್ಚಿಗೆ ದಿನವಾಯಿತು. ಇದನ್ನ ಜೋಡಿಸ್ರಿ ಅಂತ ಕೇಳ್ತಾ ಇದ್ದೀವಿ. ನೋಡಿ, ರೈತರಿಗೋಸ್ಕರ ಮೊಸಳೆ ಕಣ್ಣೀರು ನೀವು ಹಾಕೋದ್ ಬೇಕಾಗಿಲ್ಲ. ರೈತರ ಬಗ್ಗೆ ನಿಮಗೆ ನಿಜವಾಗ್ಲೂ ಕಾಳಜಿ ಇದ್ರೆ, ಕರ್ನಾಟಕದ ಕನ್ನಡಿಗರ ಜನರ ಬಗ್ಗೆ ನಿಮಗೆ ನಿಜವಾಗ್ಲೂ ಕಾಳಜಿ ಇದ್ರೆ ನೀವು ಮಹದಾಯಿನ ಮಲಪ್ರಭೆಯನ್ನು ಜೋಡಿಸ್ಲಿ. ಈ ಬಗ್ಗೆ ಬಸವರಾಜ ಹೊರಟ್ಟಿ ಅವರನ್ನು ಕೇಳಿದ್ರೆ ನ್ಯಾಯಾಧೀಕರಣದ ಕಡೆ ಬೊಟ್ಟು ಮಾಡ್ತಾರೆ. ಅವರ ಈ ಹೋರಾಟ ಬಗ್ಗೆ ನಾನು ಏನು ಹೇಳಕ, ಆದ್ರೆ ಒಟ್ಟ ಮಹದಾಯಿ ಇರ್ಬೋದು, ಉತ್ತರ ಕನ್ನಡ ನಿಷ್ಕಾಳಜಿ ಇರ್ಬೋದು, ನನ್ನ ಪರಿವಿಧ ಬರುವಂತ ಸದನದಲ್ಲಿ ಎಷ್ಟು ಅನುಮತಿಯನ್ನು ಕೊಡಬೇಕು ಅಷ್ಟು ಅನುಮತಿಯನ್ನು ಕೊಟ್ಟು ಸರ್ಕಾರದ ಕಣ್ಣು ತೆರೆಸುವಂತ ಪ್ರಯತ್ನವನ್ನು ನಾನು ಮಾಡ್ತೀನಿ. ಗಂಡ ಹೆಂಡರ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನೋ ಹಾಗೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಮಧ್ಯೆ ನೀರಿಲ್ಲದೆ ಮಹದಾಯಿ ರೈತರು ಕೊರಗುವಂತಾಗಿರೋದು ವಿಪರ್ಯಾಸವೇ ಸರಿ. ಸಂತೋಷ್ ಕೊಂಡೂರ, ನ್ಯೂಸ್ 18 ಕನ್ನಡ, ಗದಗ. ಮಹದಾಯಿ ಹೋರಾಟ ಶುರುವಾಗಿ 3 ವರ್ಷ ಆಗೀಗ 4ನೇ ವರ್ಷಕ್ಕೆ ಕಾಲಿಟ್ಟಿದೆ. ಆದ್ರೂ ಕೂಡ ಮಹದಾಯಿ ಹೋರಾಟಗಾರರು ಹೇಳ್ತಾ ಇದ್ದಾರೆ, ಇದು ಕೇವಲ 3-4 ವರ್ಷಗಳ ಹೋರಾಟ ಅಲ್ಲ, 3 ದಶಕಗಳಿಂದ ನಾವು ಹೋರಾಟ ಮಾಡ್ತಾ ಇದ್ರು ಕೂಡ ನಮ್ಮ ಹೋರಾಟಕ್ಕೆ ಯಾವುದೇ ನ್ಯಾಯ ಸಿಕ್ಕಿಲ್ಲ. ನಮಗೆ ನೀರು ಕೊಡಿ ಅಂತ ಹೋರಾಟ ಮಾಡಬೇಕಾದಂತ ಪರಿಸ್ಥಿತಿ ಇದ್ರೂ ಕೂಡ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ, ಅಪ್ಪ ಅಮ್ಮನ ಜಗಳದ ಮಧ್ಯೆ ಕೂಸು ಬಡವಾಯ್ತು ಅನ್ನೋ ಹಾಗೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಪ್ರತಿಷ್ಠೆಯ ವಿಷಯದಲ್ಲಿ ನಾವು ನಲುಗಿ ಹೋಗ್ತಾ ಇದ್ದೀವಿ ಅಂತ ಆತಂಕವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಮಹದಾಯಿ ಹೋರಾಟಗಾರರಾಗಿರುವಂತಹ ಶ್ರೀಶೈಲಪ್ಪ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಶ್ರೀಶೈಲಪ್ಪ ಅವರೇ. ನಮಸ್ತೆ ಮೇಡಮ್. ಶ್ರೀಶೈಲಪ್ಪ ಅವರೀಗ ಮಹದಾಯಿ ಹೋರಾಟವನ್ನ ಮಾಡಿ ನಿಜಕ್ಕೂ ರೈತರೆಲ್ಲ ಬೇಸತ್ ಹೋಗಿದ್ದಾರೆ. ಈಗ ದಯಾಮರಣಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ ಅಂದ್ರೆ ಇದು ನಮ್ಮ ರಾಜ್ಯದ ರೈತರ ದಯನೀಯ ಪರಿಸ್ಥಿತಿ ಅಂತಾನೆ ಹೇಳ್ಬೇಕಾಗತ್ತೆ. ಏನ್ ಹೇಳ್ತೀರಾ? ಹೌದು, ನಾವು ಈಗ ಎಷ್ಟು 25 ವರ್ಷದಿಂದ ನಾವು ರಾಜಕಾರಣಿಗಳು ನಂಬಿದ್ವಿ ಮೇಡಮ್ ಅವರೇ. ಇವತ್ತಿಗೆ MLA ಆತು, MP ಆತು, ಮಿನಿಸ್ಟರ್ ಆತು, ನಾವು ನೀರ್ ಕೊಡ್ತೇವೆ ಅಂತ ಸುಳ್ಳು ಭರವಸೆ ಕೊಟ್ಕೊಂತಾನ ರೈತರ ಕಣ್ಣಿಗೆ ಮಣ್ಣೆರ್ಸುವಂತ ಈ ರಾಜಕಾರಣಿಗಳು ಇವತ್ತಿಗೆ ನಮ್ಮ ಮೇಲೆ ಬೇಡ, ನಿಮ್ ಮೇಲೆ ಬೇಡ ಅಂತ ಹೇಳಿ ಇವತ್ತಿಗೆ ಏನ ನ್ಯಾಯಾಧಿಕರಣಕ್ಕೆ ಹಾಕಿ ಇವತ್ತಿಗೆ ಏನಂದ್ರು ಅವ್ರಿಗೆ ಹೇಳಕ್ ಒಂದು ನ್ಯಾಯ ಸಿಕ್ಕತಿ. ಇವತ್ತಿಗೆ ನ್ಯಾಯಾಧಿಕರಣ ನಮ್ ಕೈಯಾಗಿಲ್ಲ ಅಂತ ಹೇಳಿ ಸುಳ್ಳು ಭರವಸೆ ಕೊಟ್ಕೊಂತ ಬಂದು ನಾವು ರಾಜಕಾರಣಿಗಳು ಕೇಳಿ ಮನವಿ ಕೊಟ್ಟು ಸಾಕಾಗಿ ಈಗ ದಯಾಮರಣಕ್ಕೆ ಅರ್ಜಿ ನಾವು ಏನು ಒಂದು ತಿಂಗಳ ಹಿಂದ ದಿಲ್ಲಿಗೆ ಹೋಗಿ ರಾಷ್ಟ್ರಪತಿ ಭವನಕ್ಕೆ ಹೋಗಿರಿ 223 ಮಂದಿ ದಯಾಮರಣ ಅರ್ಜಿ ಕೊಟ್ಟು ಬಂದಿದ್ದೇವೆ. ಈಗ ಎಲ್ಲಾ ರೈತರು ಇವತ್ತಿಗೆ ಏನು ಅದೇ ನಮ್ಮ ಇವತ್ತಿಗೆ ರ್ಯಾಲಿ, ಇವತ್ತಿಗೆ ದಯಾಮರಣ ಅರ್ಜಿ ಕೊಡುದ ಇವತ್ತಿಗೆ ಒಂದು ರ್ಯಾಲಿ ಮಾಡೇವಿ. ಇವತ್ತಿಗೆ 3 ವರ್ಷ ಕಳೆದು 4ನೇ ವರ್ಷಕ್ಕ ಪಾದಾರ್ಪಣೆ ಮಾಡ್ತಾ ಇದ್ದೇವೆ ಇವತ್ತು ನಾವು. ಅದಕ್ಕೆ ಈ ರಾಜಕಾರಣಿಗಳ ನಂಬಿ ಸಾಕಾಗಿ ಕೈ ಬಿಟ್ಟೇವಿ. ಇವತ್ತಿಗೆ ಸಾವು ಕೊಡ್ರಿ ಒಂದು, ನೀರು ಕೊಡ ಒಂದು, ಮಧ್ಯಂತರ ರಾಷ್ಟ್ರಪತಿಗಳು ಭಾಗವಹಿಸಬೇಕಿದ್ರೆ. ಈ ಹಿಂದೆ ದಯಾಮರಣ ಅರ್ಜಿಯನ್ನ ಸಲ್ಲಿಸಿದ್ರಿ, ಆಗ್ಲೂ ಕೂಡ ರಾಜ್ಯ ಆಗ್ಲಿ ಕೇಂದ್ರ ಸರ್ಕಾರ ಆಗ್ಲಿ ಎಚ್ಚೆತ್ಕೊಳ್ಳಿಲ್ವಾ? ಜನಪ್ರತಿನಿಧಿಗಳು ನಿಮ್ಮ ಬಳಿ ಮಾತನಾಡ್ಲಿಲ್ವಾ? ಭರವಸೆಯನ್ನ ಕೊಡ್ತಾ ಬಂದಿದ್ದಾರೆ, ಅದು ಮಾತ್ರ ಏನು ಇಲ್ಲ ಅಂತ ಹೇಳೋ ಹಾಗಿಲ್ಲ. ಆದ್ರೆ ಅದು ಮಾತಿಗಷ್ಟೇ ಆಗಿದೆ ಹೊರತು ಕಾರ್ಯರೂಪಕ್ಕೆ ಬಂದಿಲ್ಲ. ಹೌದು, ಇದಕ್ಕೆ ಸತ್ಯ ಇದು. ಇವತ್ತಿಗೆ ಮಾಡ್ತೀವಿ ಅನ್ಕೊಂತಾರ ಬಂದಾರ, ಇದು ಅವ್ರ ಕಡೆಯಿಂದ ಏನು ಆಗಿಲ್ರಿ. ಅದಕ್ಕೆ ನಾವು ಇವ್ರಿಗೆ ಕೇಳಿ ಸಾಕಾಗಿ ಇವ್ರ ತಂತೆಕನ ಬೇಡ ಅಂತ ಹೇಳಿ ದಯಾಮರಣಕ್ಕ ನಾವು ಸಿದ್ಧರಾಗೇವಿ. ಅದಕ್ಕೆ ನಮ್ಮ ಏನು ಒಂದು 3 ವರ್ಷದಿಂದ ಎಲ್ಲಿ ನೋಡ್ರಿ ಮೇಡಮ್ ಅವ್ರ ನಮ್ಮ ಜಗತ್ತಿನಾಗಿಲ್ಲ 3 ವರ್ಷ ಹೋರಾಟ ಮೇಡಮ್ ಅವ್ರ. ಇದು ನರಗುಂದ ಪಟ್ಟಣದಲ್ಲಿ ರೈತ ಸೇನಾದಿಂದ ಹುಟ್ಟಿದಂತ ಒಂದು ಹೋರಾಟ. ಅದಕ್ಕೆ ನಾವು ಇವತ್ತು ಎಲ್ಲರೂ ಸಾವಿರಾರು ಮಂದಿ ಕೂಡಿ ದಯಾಮರಣಕ್ಕೆ ಅರ್ಜಿ ಹಾಕುವಂತ ಹಮ್ಮಿಕೊಂಡಿದ್ದೇವೆ. ಓಕೆ, ಧನ್ಯವಾದ ಶ್ರೀಶೈಲಪ್ಪ ಮೇಟಿ ಅವರೇ ನ್ಯೂಸ್ 18 ಕನ್ನಡ ಜೊತೆ ಮಾತನಾಡಿದ್ದಕ್ಕೆ.